ಈಗಾಗಲೇ 10 ದಿವಸ ಆಗಿರ್ಬೇಕಾಕಿ. ಏನಾಗಿದೆ ಪರಿಸ್ಥಿತಿ? ಯಾವನಾದ್ರೂ ತೀರ್ಮಾನ ಇದೇನೋ ಪಾಪ ನಮ್ಮ ಈಗಿನ ಬೆಂಗಳೂರಿನ ಸಚಿವರು ಏನ್ ಪ್ರತಿನಿತ್ಯ ಹೇಳಿಕೆ ಕೊಟ್ಟು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದು ತರಾಟೆ. ಒಂದಿನ ಕಸ ಸರಿಯಾಗಿ ಕ್ಲೀನ್ ಮಾಡಿಲ್ಲ, ದಿನ ನೀವೇ ತೋರಿಸ್ತಾ ಇದ್ದೀರಿ ಪರಿಸ್ಥಿತಿ ಏನಿದೆ ಅಂತ ಹೇಳಿ. ಬರೀ ಅಧಿಕಾರಿಗಳ ಟೇಬಲ್ ಮೇಲೆ ಕೂರಿಸ್ಕೊಂಡು AC ರೂಮಲ್ಲಿ ತರಾಟೆ ತಗೊಂಡ್ರಾಗುತ್ತಾ? ಏನಾಗಿದೆ ಪರಿಸ್ಥಿತಿ? ಇನ್ನೂ 15 ದಿವಸ ಆಗಿದೆಯಲ್ಲ. ಅದೊಂದು ದೊಡ್ಡ ಪ್ರಚಾರ. ಅದೇನೋ ಬೀದಿ ಬದಿ ವ್ಯಾಪಾರಿಗಳನ್ನ ಏನೋ ಕಿಲೋಮೀಟರ್ ಗಟ್ಟಲೆ ಖಾಲಿ ಮಾಡಿಸ್ತಿದ್ವಿ ಅಂತ ಹೇಳಿ. ಈ ಕಡೆ ಮುಂದ್ಗಡೆ ಖಾಲಿ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ, ಹಿಂದ್ಗಡೆ ಮತ್ತೆ ಇನ್ನೊಂದು ಟೀಮ್ ಬಂದು ಕೂತಿರ್ತದೆ. ಇದು ನೀವು ಮಾಡ್ತೀರಾ ಖಾಲಿ? ಇವತ್ತು ಇಂಥ HMTಯ ಕಾರ್ಖಾನೆ ಉಳಿಸಿ ಇಲ್ಲಿರ್ತಕ್ಕಂಥ ಭೂಮಿ ಲ್ಯಾಂಡ್ ಮಾಫಿಯಾಗಳಿಗೆ ಕೊಡಿಸ್ಲಿಕ್ಕೆ ಹೊರಟ್ರೆ ನನಗೆ ಸಹಕಾರ ಕೊಡಬೇಕು. ನೀವು ಈ ರೀತಿ ಅಪಪ್ರಚಾರ ಮಾಡಿ ಇವತ್ತು ಇನ್ವೆಸ್ಟರ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮತ್ತೆ ಹಿಂದೆ ಸರಿತಕ್ಕಂಥ ಕೆಲಸಕ್ಕೆ ಕೈ ಹಾಕಿದಿರಿ. ಇದು ನೀವು ಮಾಡ್ತಾ ಇರತಕ್ಕಂಥದ್ದು. ಅದನ್ನ ಇವತ್ತು ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ, ನಿಮ್ಮ ಮುಖಾಂತರ ನಮ್ಮ ಸಿಬ್ಬಂದಿಗಳು, ನಮ್ಮ HMT ಕೆಲಸ ಮಾಡ್ತಕ್ಕಂಥ ನೌಕರರು ಯಾರು ಗಾಬರಿ ಆಗಬೇಕಾಗಿಲ್ಲ, ಆತಂಕಕ್ಕೂ ಒಳಗಾಗಬೇಡಿ. ಇವತ್ತು ನಾನು ಈ ಒಂದು ಆಕಸ್ಮಿಕವಾಗಿ ಕೇಂದ್ರದಲ್ಲಿ ಕೈಗಾರಿಕಾ ಸಚಿವನಾಗಿರ್ತಕ್ಕಂಥದ್ದು ಯಾವ PSU ಯೂನಿಟ್ಗಳು ಮತ್ತೆ ಪುನಶ್ಚೇತನಗೊಳಿಸಲಿಕ್ಕೆ ಸಾಧ್ಯ ಇದೆ, ಅದನ್ನು ಪುನಶ್ಚೇತನಗೊಳಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ ನನ್ನ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದೇನೆ. ಗಾಬರಿ ಆಗಬೇಡಿ ಅಂತಕ್ಕಂಥದ್ದನ್ನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಇದು ಇನ್ನೂ ಕೋರ್ಟ್ನಲ್ಲಿ ನಡೀತಾ ಇದೆ ವ್ಯಾಜ್ಯ. ಇವರೇನು ನನ್ನ ಮೇಲೆ ಗದಾಪ್ರಹಾರ ಮಾಡಲಿಕ್ಕೆ ಹೊರಟರು. 30-40 ವರ್ಷದಿಂದ ಏನೂ ನಡೀಲಿಲ್ಲ. ನಾನು ಮಂತ್ರಿ ಆದ ಮೇಲೆ ಶುರುವಾಯ್ತಿದ್ದು HMTಯನ್ನ ಪುನಶ್ಚೇತನಗೊಳಿಸ್ತೀನಿ ಅಂತಕ್ಕಂಥ ಒಂದು ಹೇಳಿಕೆ ಕೊಟ್ಟ ತಕ್ಷಣ HMT ಮುಗಿಸೋದು ಹೆಂಗೆ ಇನ್ನೂ ಸಂಪೂರ್ಣವಾಗಿ ಅಂತಕ್ಕಂಥದ್ದಕ್ಕೆ ಹೊರಟರು. ಅಲ್ಲಿ QC ಇಲ್ಲು ಕುದುರೆಮುಖ ಐರನ್ ಓರ್ದು ಅಲ್ಲಿ ಇವತ್ತು ಆ ಕಾರ್ಖಾನೆ ಕ್ಲೋಸ್ ಮಾಡೋ ಪರಿಸ್ಥಿತಿಗೆ ಈ ಸರ್ಕಾರ ಹೊರಟರು. ನಾನು ಯಾವಾಗ 1700 ಕೋಟಿ ಆರ್ಥಿಕ ನೆರವನ್ನು ಕೊಡ್ತಕ್ಕಂಥದ್ದಕ್ಕೆ ಮೊದಲನೇ ಸೈನ್ ಹಾಕಿದೆ ಮಂತ್ರಿಯಾಗಿ, ಅದು ಪತ್ರಿಕೆಯಲ್ಲಿ ಬಂದ ತಕ್ಷಣವೇ ಅಲ್ಲಿ ಖ್ಯಾತೆ ತೆಗೆದ್ರು ಕುದುರೆಮುಖ ಐರನ್ ಓರ್ದು. ಇವತ್ತು ಕುದುರೆಮುಖ ಕಾರ್ಖಾನೆ ಉಳಿಸಬೇಕು ಅಂತೇಳಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅಷ್ಟೇ ಅಲ್ಲ, ಆ ಕಾರ್ಖಾನೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅದು ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ತೆರಿಗೆ ಎಷ್ಟು ಬಂದಿದೆ ದುಡ್ಡು, ಅದರಿಂದ ರಾಜ್ಯ ಸರ್ಕಾರದ ಖಜಾನೆ ತುಂಬಿಸಿದ್ದಾರೆ. ಜನಗಳ ಮುಂದಿಡಿ. ಇವತ್ತು ಅಲ್ಲಿ ಆ ಕಾರ್ಖಾನೆ ಮುಚ್ಚಿಸ್ಲಿಕ್ಕೆ ಕೊಟ್ಟರು. ಇವತ್ತು ಅದನ್ನ ಏನೋ ಮಾಡಿ ಕನ್ವಿನ್ಸ್ ಮಾಡಿ ಇದು ನಮ್ಮ NFDC ಸಂಸ್ಥೆ ಏನಿದೆ ಅದಕ್ಕೆ ಮರ್ಜ್ ಮಾಡಿ ಆ ಕಾರ್ಖಾನೆ ಉಳಿಸ್ತಕ್ಕಂಥದ್ದಕ್ಕೂ ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ. ಇದು ನಾವು ಮಾಡ್ತಾ ಇರ್ತಕ್ಕಂಥದ್ದು. VISL ಕಾರ್ಖಾನೆ ಮುಗಿಸಿದ್ರು, ಅದಕ್ಕೂ ಸಹ ಒಂದು ಕಾಯಕಲ್ಪ ಕಲಿಸ್ತಿದ್ದೇವೆ. ಈ ತರ ನಾವು ಮಾಡ್ಲಿಕ್ಕೆ ಹೊರಟ್ರೆ ಬೆಂಬಲ ಕೊಡಬೇಕು ಈ ಸರ್ಕಾರ. ಈ ರೀತಿ ಅಪ್ರಚಾರ ಮಾಡಬೇಕು. ನಾನೇ ಬೆಳಗ್ಗೆ ನೋಡಿದ್ರೆ ನನಗೆ ಆಶ್ಚರ್ಯ ಇದ್ದೇನಪ್ಪ, ನನ್ನ ಗಮನಕ್ಕೆ ಇಲ್ಲ ಅಂತ. ಕಾರ್ಖಾನೆ ನಮ್ಮ CMD ಕೇಳಿದ್ರೆ, ಸರ್ ನಮ್ಗೆ ಇನ್ನೂ ಯಾವುದು ನೋಟಿಸ್ ಬಂದಿಲ್ಲ ಅಂತ ಹೇಳ್ತಾರೆ. ನಾನು ಇದನ್ನ ಈಗ ತೆಗಿಸ್ತೆ, ಈಗ ಏನ್ ಮಾಡಿದ್ದಾರೆ ನೋಡೋಣ ಅಂತ ಹೇಳಿ ನೋಟಿಸು ಕೊಟ್ಟಿಲ್ಲ ನಮ್ಗಳಿಗೆ. ಏಕಾಏಕಿ ಅವನು ರಿಟೈರ್ ಆಗೋ ಟೈಮಲ್ಲಿ 30ನೇ ತಾರೀಕು ರಿಟೈರ್ ಆಗವನೆ ಅಧಿಕಾರಿ, ಏನ್ ದೊಡ್ಡ ಸಾಧನೆ ಮಾಡೋಯ್ತಾ ಇದ್ದೀನಿ ಅಂತ ಹೇಳಿ ಈ ಒಂದು ನೋಟಿಸ್ ಕೊಟ್ಬಿಟ್ಟು ಇದಕ್ಕೆ 30 ದಿವಸ ಗಡುವು ಕೊಡ್ತೀನಿ ಅಂತ ಹೇಳಿ ಗಡುವು ಕೊಟ್ಟು ಹೋಗಿದ್ದಾರೆ. ಕೋರ್ಟಲ್ಲಿ ಕೇಸ್ ನಡೀತಿದೆ. ಇದು ಇರ್ತಕ್ಕಂಥ ವಾಸ್ತವಾಂಶ. ಈಗ ರಾಜ್ಯದಿಂದ ಒಬ್ಬರು ಕೇಂದ್ರದ ಮಂತ್ರಿ ಆಗಿದ್ದಾರೆ ಅಂದ್ರೆ ಅವರಿಂದ ಬರೋ ಸವಲತ್ತುಗಳನ್ನ ಬಳಸ್ಕೊಂಡ್ರೆ ಇಲ್ಲಿನ ಕಾರ್ಖಾನೆಗಳ ಅಭಿವೃದ್ಧಿ ಆದ್ರೆ ಅದು ರಾಜ್ಯಕ್ಕೆ ಹೆಸರು. ಆದ್ರೆ ನೀವು ಮಾಡಕ್ ಹೊರಟಿರುವಂತ ಪ್ರತಿಯೊಂದು ಇಂತಹ ಕೆಲಸಗಳನ್ನು ಯಾಕೆ ಸರ್ಕಾರ ಅಡ್ಡ ಮಾಡ್ತಾರೆ? ಅಂದ್ರೆ ನಿಮ್ಮ ಇವರ ಮಧ್ಯದಲ್ಲಿ ನಿಮ್ಮ ಮೇಲಿನ ದ್ವೇಷದಿಂದ ಅಭಿವೃದ್ಧಿ ಮಾಡ್ತಿದ್ದಾರೆ. ನಾನು ಅದು ನೀವೇನು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತು ಈ ಸರ್ಕಾರ ಕೇಳತಕ್ಕಂಥದ್ದು ರಾಜಕೀಯವಾಗಿ ನನ್ನನ್ನು ಎಷ್ಟು ಬೇಕಾದ್ರೂ ದ್ವೇಷ ಮಾಡಿ, ನನ್ನ ವಿರುದ್ಧ ಎಷ್ಟು ಬೇಕಾದ್ರೂ ಹೋರಾಟ ಮಾಡಿ ರಾಜಕೀಯವಾಗಿ. ಆದರೆ ಈ ರೀತಿಯ ತೀರ್ಮಾನಗಳನ್ನು ನಾನು ರಾಜ್ಯದ ಒಂದು ಹಿತದೃಷ್ಟಿಯಿಂದ ನಾನು ಕೈಗೊಂಡಂಥ ಸಂದರ್ಭದಲ್ಲಿ ಇದರ ಮೇಲೆ ನೀವು ಗದಾಪ್ರಹಾರ ಮಾಡಬೇಡಿ. ನಾನು ಈ ಸರ್ಕಾರಕ್ಕೆ ಮನವಿ ಮಾಡಿ ನನ್ನ ವಿರುದ್ಧ ಹೋರಾಟ ಮಾಡಿ, ಎಷ್ಟು ಬೇಕಾದರೂ ಹೋರಾಟ ಮಾಡ್ತೀನಿ. ಆದರೆ ಈ ಕಾರ್ಖಾನೆಗಳನ್ನು ಉಳಿಸಬೇಕು ಅಂತ ನಾನೇನು ಹೊರಟೆ.
ನನ್ನ ಮೇಲಿರೋ ದ್ವೇಷಕ್ಕೆ ಈ ಸಂಸ್ಥೆಗಳನ್ನ ಹಾಳು ಮಾಡ್ಕೋಬೇಡಿ. ಈ ಸಂಸ್ಥೆಗಳಿಂದ ರಾಜ್ಯ ಸರ್ಕಾರಕ್ಕೂ ಹಲವಾರು ವರ್ಷಗಳು ಇವತ್ತು ಖಜಾನೆ ತುಂಬಿಸ್ಕೊಟ್ಟಿದ್ದಾರೆ. ಇಂಥ ಕಾರ್ಖಾನೆಗಳನ್ನ ಯಾಕೆ ಹಾಳು ಮಾಡಕ್ಕೆ ಕೊಟ್ಟಿದ್ದೀರಿ? ಬೆಂಬಲ ಕೊಡಬೇಕು ಈ ಟೈಮಲ್ಲಿ ನನಗೆ. ಇದನ್ನ ಒಂದು ರೀತಿಯಲ್ಲಿ ಶಕ್ತಿ ತುಂಬಲಿಕ್ಕೆ ಈ ರೀತಿಯ ನೀವು ತೀರ್ಮಾನ ತೆಗೆದುಕೋಬೇಕು. ನಾಡಿನ ಜನತೆ ಅರ್ಥ ಮಾಡ್ಕೊಳ್ಳಿ, ಈ ರಾಜ್ಯದ ಪರಿಸ್ಥಿತಿ ಯಾವ್ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇದನ್ನು ಸರಿಪಡಿಸಲಿಕ್ಕೆ ನನ್ನ ಕೈಲಾದ ಮಟ್ಟಿಗೆ ನಾನು ಪ್ರಯತ್ನ ಪಟ್ಟಾಗ ಈ ರೀತಿ ರಾಜ್ಯಕ್ಕೆ ಅನ್ಯಾಯ ಮಾಡಬೇಡಿ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ಅಂದ್ರೆ ಕುಮಾರಸ್ವಾಮಿ ಅವರು ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಹಿಸ್ತಾರೆ ಸರ್ ರಾಜ್ಯ ಸರ್ಕಾರದವರು ಕಾಂಗ್ರೆಸ್ ಯಾ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಅಲ್ಲಿಗೆ ನಾನು ಕರೆಸ್ಕೊಂಡು ಹಾಲ್ನಲ್ಲಿ ಅಭಿಷೇಕ ಮಾಡ್ತಾರೆ. ವೈಜಾಗ್ನಲ್ಲಿ ಮುಗದೆ ಹೋಗಿತ್ತು ಅಂತ ಅಂದ್ರು. ಅದನ್ನು ಉಳಿಸ್ಬೇಕು ಅಂತ ಹೇಳಿ ನಾವು ಹೊರಟಾಗ ಅಲ್ಲಿ ಜನ ಯಾವ ರೀತಿ ರಿಸೀವ್ ಮಾಡ್ತಾರೆ. ಇವತ್ತಲ್ಲಿ ಚಂದ್ರಬಾಬು ನಾಯ್ಡು ಅವರು ಆರ್ಸೆಲಾರ್ ಅವರ ಒಂದು ನಿಪಾನ್ 2 ಕಂಪನಿಗಳು ಸೇರಿ 1,30,000 ಕೋಟಿ ಹಾಕಿ ದೊಡ್ಡ ಸ್ಟೀಲ್ ಕಾರ್ಖಾನೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಫೌಂಡೇಶನ್ ಹಾಕಿ ಬಂದೆ, ನಾನೇ ಹೋಗಿದ್ದೆ, ನನ್ನನ್ನೇ ಬರಬೇಕು ಅಂದ್ರು. ಫೌಂಡೇಶನ್ ಹಾಕಿ ಬಂದು ಇಲ್ಲಿ ನೀವು ಯಾವ್ದಕ್ಕೆ ಕರಿತೀರಿ ನಮ್ಮನ್ನ? ಒಂದು ಖೇಲೋ ಇಂಡಿಯಾಗೆ 15 ಕೋಟಿ ದುಡ್ಡು ತಂದ್ರೆ ಫೌಂಡೇಶನ್ ಹಾಕಿದ್ರೆ ಆ ಕೆಲಸ ಮಾಡಕ್ಕೆ ಇನ್ನೂ ಬಿಟ್ಟಿಲ್ಲ ಅಲ್ಲಿ ಮಂಡ್ಯದಲ್ಲಿ ತಕರಾರು ಹೇಳ್ಕೊಂಡು. ಈಗ ಇದು ಈ ಸರ್ಕಾರ ನಡೀತಾ ಇರತಕ್ಕಂಥದ್ದು. ಅಲ್ಲೋ ಇದ್ದಾರೆ ಕೇಂದ್ರ ಸರ್ಕಾರದಿಂದ ನಮಗೆ ಬರಲಿಲ್ಲ ಅಂತೀರಿ. ನಾವು ಯಾವ್ದಾದ್ರು ಒಂದು ರೀತಿಯಲ್ಲಿ ತಂದ್ರೆ ಅದನ್ನು ಉಪಯೋಗ ಮಾಡ್ಕೊಳ್ಳಕ್ಕೂ ತಯಾರಾಗಿಲ್ಲ ನೀವು. ಅಂದ್ರೆ ಅಧಿಕಾರಿ ಹಿಂದೆ ರಾಜ್ಯ ಸರ್ಕಾರ ಕೈವಾಡ ಅಯ್ಯ, ರಾಜ್ಯ ಸರ್ಕಾರದ್ದೇ ಕೈವಾಡ. ಈ ಅಧಿಕಾರಿ ಬ್ಯಾಕ್ ಗ್ರೌಂಡ್ ಗೊತ್ತು ನನಗೆ, ಯಾರು ಇವರಿಗೆ ರಕ್ಷಣೆ ಕೊಟ್ಕೊಂಡ್ ಬಂದಿದ್ರು. ಈ ಅಧಿಕಾರಿ ಯಾರ ಒಂದು ಹಿನ್ನೆಲೆ ಒಳಗೆ ಬಂದವ್ರೆ, ಪಾಪ ಅವರು ಹೋದ್ರು, ಅವ್ರ ಜೊತೆಗೆ ಇವರು ಹೋದ್ರು ಅಷ್ಟೇ, ರಿಟೈರ್ ಆಗಿ. ಅದು ಈಗ ತಕರಾರು ತಗೊಂಡವ್ರೆ. ಅದನ್ನು ತಕರಾರು ಈಗ ಬೇರೆ ರಾಜ್ಯದಲ್ಲಿ ಯಾಕೆ ಸಮಸ್ಯೆ ಆಗ್ತಿಲ್ಲ? ಬೇರೆ ರಾಜ್ಯದವರೆಲ್ಲ ಕನ್ಕರೆನ್ಸ್ ಲೆಟರ್ ಹಾಕಿ ಕೊಟ್ಟಿದ್ದಾರೆ. ಪೂನಾದಲ್ಲಿ 1,000 ಬಸ್ಗೆ, ಹೈದರಾಬಾದ್ನಲ್ಲಿ 2,500 ಬಸ್ಗೆ, ಅಲ್ಲಿಂದ ಗುಜರಾತ್, ಅಹಮದಾಬಾದ್, ಸೂರತ್, ತೆಲಂಗಾಣ, ಜಮ್ಮು ಕಾಶ್ಮೀರಿಗ 500 ಬಸ್ ಬೇಕು ಅಂತ ಅವರಿಗೆ ಡಿಮ್ಯಾಂಡ್ ಕೊಟ್ಟವ್ರೆ. ಈ ತಕರಾರು ಏನಿದೆ ಓಲಿ ಅದು ಏನಾಗಿದೆ ಅನ್ನೋದನ್ನ ಸರಿಪಡಿಸ್ಕೊಳ್ಳಬೇಕಾದ್ರೂ ಕೇಂದ್ರದ ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆನಾದ್ರೂ ಬಂದು ಚರ್ಚೆ ಮಾಡಬೇಕಲ್ಲ. ಏನೂ ಇಲ್ಲ. ಈಗ ಬಸ್ ಆಕ್ಸಿಡೆಂಟ್ ಆದ್ರೆ ಅವನ್ಯಾರೋ ಡ್ರೈವರ್ ಸಮಸ್ಯೆ ಅದು. ಅದಕ್ಕೆ ಏನ್ ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು. ನಮಗೆ ಬಸ್ಸೇ ಬೇಡ, ಬಸ್ಸು ಅದು ಟೆಕ್ನಿಕಲಿ ಸರಿ ಇದೆಯೋ ಇಲ್ವೋ ಅಂತ ಈಗ ಇವರು ಟೆಸ್ಟ್ ಮಾಡಕ್ ಹೊರಟವರಂತೆ. ಇದು ನಡೀತಾರ 4,500 10,000 ಬಸ್ಸಲ್ಲಿ 4,500 ಬಸ್ನ ನಾನು ಕರ್ನಾಟಕಕ್ಕೆ ಬೆಂಗಳೂರು ನಗರಕ್ಕೆ ಕೊಟ್ರೆ ಅದನ್ನು ಉಪಯೋಗ ಮಾಡ್ಕೋಬೇಕೋ ಬೇಡೋ? ಬ್ಯಾಟ್ರಿ ಚಾರ್ಜಿಂಗ್ ಸ್ಟೇಷನ್ಗೆ 500 ಕೋಟಿ ರಿಲೀಸ್ ಮಾಡಿದ್ದೀವಿ. 500 ಕೋಟಿನಲ್ಲಿ 123 ಕೋಟಿ ಕರ್ನಾಟಕ ಬೆಂಗಳೂರಿಗೆ ಕೊಟ್ಟಿದ್ದೀವಿ. ಹೈಯೆಸ್ಟ್ ಕೊಟ್ಟಿರೋದು ಕರ್ನಾಟಕಕ್ಕೆ ಬ್ಯಾಟ್ರಿ ಚಾರ್ಜಿಂಗ್ ಸ್ಟೇಷನ್ಗಳಿಗೂ ದುಡ್ಡು ಕೊಟ್ಟಿರೋದು. ಇಷ್ಟೆಲ್ಲ ನಾವು ಕರ್ನಾಟಕಕ್ಕೆ ಮಾಡಬೇಕು ಅಂತ ಹೊರಟಿರೋದನ್ನ ಅಟ್ಲೀಸ್ಟ್ ಒಂದು ಗೌರವ ಕೊಡಬೇಕೋ ಬೇಡವೋ? ಉಪಯೋಗ ಮಾಡ್ಕೋಬೇಕೋ ಬೇಡವೋ ಹೇಳಿ? ನಾನೇನು ಪುಟ್ಗಟ್ಲೆ ಹಾಕೊಳ್ಳಿಲ್ಲ. 4,500 ಬಸ್ ಕರ್ನಾಟಕಕ್ಕೆ ಕೊಟ್ಟಿದ್ದೀನಿ ಅಂತ ಪ್ರತಿನಿತ್ಯ ನಾನು ಪೇಪರ್ಗೆ ಹಾಕೊಂಡು ಇಲ್ಲ ನಿಮಗೆ ಇದೇನು ಕೊಟ್ಟಿಲ್ಲ, ನಾನು ಆಡ್ ಕೊಡಲಿಲ್ಲ. ಇವ್ರು ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅದು ಒಂದು ರಾಜಕೀಯ ಮಾಡ್ಕೊಂಡು ಕೂತ್ಕೊಂಡವ್ರೆ. ಇದು ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನೋವಿಂದ ಹೇಳಕ್ ಬಯಸ್ತೀನಿ ನಾನು.